ಸಚಿವ ಜಮೀರ್ ಅಹಮದ್ ಖಾನ್ ಪಕ್ಷ ಬಿಟ್ಟು ಹೋದ್ರೆ ನಷ್ಟ ಇಲ್ಲ. ಕೆಪಿಸಿಸಿ ಉಪಾಧ್ಯಕ್ಷ ಉಬೇದುಲ್ಲಾ ಶರೀಫ್ ಇದೇ ಸಭೆಯ ಬಳಿಕ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಂತಹ ಹೇಳಿಕೆ ಇದು. ಅವ್ರಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನುವಂತಹ ಚರ್ಚೆ ಇದೆಯಲ್ಲ, ಜಮೀರ್ ಅಹಮದ್ ಏನಾದ್ರೂ ಪಕ್ಷ ಬಿಟ್ಟು ಹೋದ್ರೆ ಪಕ್ಷಕ್ಕೆ ನಷ್ಟ ಆಗಲ್ವಾ ಅಂತ ಹೇಳಿ ಆಗ ಅವ್ರು ಕೊಟ್ಟಂತಹ ಉತ್ತರ, ಸಿಎಂ ಇಬ್ರಾಹಿಂ ಬಿಟ್ಟೋದು, ರೋಷನ್ ಬೇಗ್ ಬಿಟ್ಟು ಹೋದ್ರು, ಏನಾಯ್ತು ಪಕ್ಷಕ್ಕೆ? ಯಾರೇ ಪಕ್ಷವನ್ನ ಬಿಟ್ಟು ಹೋದ್ರು ಏನೂ ಆಗೋದಿಲ್ಲ. ಕಾಂಗ್ರೆಸ್ನಲ್ಲಿ ಯಾರೂ ಮುಸ್ಲಿಂ ಚಾಂಪಿಯನ್ ಇಲ್ಲ, ಸಿದ್ದರಾಮಯ್ಯ ಒಬ್ಬರೇ ಚಾಂಪಿಯನ್ ಅಂತ ಹೇಳಿ ಉಬೇದುಲ್ಲಾ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಆಗಲ್ಲ, ಅದೆಲ್ಲ ಬಗ್ಗೆ ಇದು ನಮ್ಮ ಉದ್ದೇಶ. ಅವರು ಪಕ್ಷ ಬಿಟ್ಟು ಹೋದ್ರು, ಯಾರು ಪಕ್ಷ ಬಿಟ್ಟು ಹೋಗಲ್ಲ, ಆ ವಿಚಾರ ಬೇಡ. ಏನಾಯ್ತು? ಏನು ಆಗಲ್ಲ. ಕಾಂಗ್ರೆಸ್ ಪಕ್ಷ ಯಾರ ಹೊಸ ಲೀಡರ್ಶಿಪ್ ಕಟ್ಕೊಳ್ತದೆ. ಯಾರು ಚಾಂಪಿಯನ್ ಇಲ್ಲ ಸ್ವಾಮಿ, ಯಾರ ಚಾಂಪಿಯನ್ ಇಲ್ಲ. ಇಲ್ಲ ಇಲ್ಲ, ಅಷ್ಟೇ. ಅಲ್ಪಸಂಖ್ಯಾತ ಚಾಂಪಿಯನ್ ಯಾರು ಇಲ್ಲ. ಅಲ್ಪಸಂಖ್ಯಾತದಲ್ಲಿ ಚಾಂಪಿಯನ್ ಯಾರು ಇಲ್ಲ ಸರ್. ನೋಡಿ, ಇದು ಎಲ್ಲ ಪ್ಲೇಯರ್ಸ್ ಇರೋದು. ಜಮೀರ್ ಅಹಮದ್ ಅವರು ಜೆಡಿಎಸ್ ಹೋಗ್ತಾರೆ ಒಂದಷ್ಟು ಸುದ್ದಿ ಹರಿದಾಡ್ತಾ. ಒಂದು ವೇಳೆ ಅವರನ್ನ ಪಕ್ಷ ಬಿಟ್ರೆ ಪಕ್ಷಕ್ಕೆ ನಷ್ಟ ಏನು ಆಗಲ್ಲ. ಅದೆಲ್ಲ ಬಗ್ಗೆ ಇದು ನಮ್ಮ ಉದ್ದೇಶ. ಅವರು ಪಕ್ಷ ಬಿಟ್ಟು ಹೋದ್ರು, ಯಾರು ಪಕ್ಷ ಬಿಟ್ಟು ಹೋಗಲ್ಲ, ಆ ವಿಚಾರ ಬೇಡ. ಏನಾಯ್ತು? ಏನು ಆಗಲ್ಲ. ಕಾಂಗ್ರೆಸ್ ಪಕ್ಷ ಯಾರ ಹೊಸ ಲೀಡರ್ಶಿಪ್ ಕಟ್ಕೊಳ್ತದೆ. ಯಾರು ಚಾಂಪಿಯನ್ ಇಲ್ಲ ಸ್ವಾಮಿ, ಯಾರ ಚಾಂಪಿಯನ್ ಇಲ್ಲ. ಇಲ್ಲ ಇಲ್ಲ, ಅಷ್ಟೇ. ಅಲ್ಪಸಂಖ್ಯಾತ ಚಾಂಪಿಯನ್ ಯಾರು ಇಲ್ಲ. ಅಲ್ಪಸಂಖ್ಯಾತದಲ್ಲಿ ಚಾಂಪಿಯನ್ ಯಾರು ಇಲ್ಲ ಸರ್. ನೋಡಿ, ಇದು ಎಲ್ಲ ಪ್ಲೇಯರ್ಸ್ ಅಂದ್ರೆ ಈ ಕೌಂಟರ್ ನೇರವಾಗಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ, ಜಮೀರ್ ಅಹಮದ್ ಖಾನ್ ಅವರನ್ನ ಅಲ್ಪಸಂಖ್ಯಾತ ಸಮುದಾಯದ ಚಾಂಪಿಯನ್ ಅಂತ ಕರೆಯಲಾಗುತ್ತೆ. ಅದು ಅವರಿಗಿರುವಂತಹ ಒಂದು ಹೆಗ್ಗಳಿಕೆನೋ ಅಥವಾ ಅವರಿಗಿರುವಂತಹ ಒಂದು ಪ್ರಸಿದ್ಧಿ, ಅದನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಅಂದ್ರೆ ಈ ಸಭೆ ನಡೆದಿರೋದು ಈ ಬೆಳವಣಿಗೆಯ ನಂತರದಲ್ಲಿ ಎರಡು ಆಕ್ಷನ್ಗಳಾಯ್ತಲ್ಲ, ಒಂದು ಜಬ್ಬಾರ್ ಅವರ ಮೇಲೆ ಆದಂತಹ ಆಕ್ಷನ್, ಮತ್ತೊಂದು ಕಡೆ ನಜೀರ್ ಅಹಮದ್ ಅವರ ವಿರುದ್ಧ ತೆಗೆದುಕೊಂಡಂತಹ ಆಕ್ಷನ್. ಆ ಆಕ್ಷನ್ ನ ನಂತರದಲ್ಲಿ ಬಂದಂತಹ ಹೇಳಿಕೆಗಳು, ಅಬ್ದುಲ್ ಜಬ್ಬಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಯಾಗಿರಬಹುದು ಅಥವಾ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆಯಾಗಿರಬಹುದು, ಆ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಅಲ್ಪಸಂಖ್ಯಾತ ಸಮುದಾಯದ ಮನಸ್ಸಿನಲ್ಲಿ ಗೊಂದಲ ಮೂಡಿದೆ, ಪ್ರಶ್ನೆ ಮೂಡಿದೆ ಅನ್ನೋದಂತೂ ಸ್ಪಷ್ಟ. ಅದಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಭೆಗಳೇ ಸಾಕ್ಷಿ. ಹಾಗಾಗಿನೇ ಈ ಟಿಕೆಟ್ ಹಂಚಿಕೆ ವಿಚಾರವಾಗಿಯೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೇಳಿದ್ರೂ ಕೂಡ ಸಮರ್ಥ ಶಾಮನವರು ಟಿಕೆಟ್ ಅನ್ನ ಪಡೆದಂತಹ ಆ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯಲ್ಲಿ ಮುಸ್ಲಿಂ ನಾಯಕರದ್ದೇ ಫಾಲ್ಟ್ ಇತ್ತು. ಟಿಕೆಟ್ ಕೇಳುವಂತಹ ಸಂದರ್ಭದಲ್ಲಿ ನಮ್ಮಿಂದಾನೇ ಎಡವಟ್ಟಾಯ್ತು ಅನ್ನೋದನ್ನ ಹೇಳೋಕೆ ನಡೆದಂತಹ ಸಭೆ ಇದು. ಅದನ್ನ ಜನರಿಗೆ ಮುಟ್ಸೋಕೆ ಮಾಡಿದಂತಹ ಸಭೆ ಇದು. ಆ ಕಾರಣಕ್ಕಾಗಿನೇ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅಂಥದ್ದೊಂದು ಕಟು ಮಾತುಗಳು ಪ್ರಯೋಗ ಆಗಿದ್ದು ಆ ಸಭೆಯ ಸುದ್ದಿಗೋಷ್ಠಿಯಲ್ಲಿ. ಮೊದಲಿಗೆ ಅವ್ರಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಈಗ ಜಮೀರ್ ಅಹಮದ್ ಖಾನ್ ಅವರು ಪಕ್ಷವನ್ನ ಬಿಟ್ಟು ಹೋಗ್ತಾರೆ ಅನ್ನುವಂತಹ ಚರ್ಚೆ ಇದೆಯಲ್ಲ, ಏನ್ ಹೇಳ್ತೀರಿ ಅಂತ ಹೇಳಿ. ಅದಕ್ಕೆ ನೇರ ಉತ್ತರ, ಯಾರು ಬಿಟ್ಟು ಹೋದ್ರು ಏನೂ ಆಗಲ್ಲ. ಸಿಎಂ ಇಬ್ರಾಹಿಂ ಅವರಿದ್ರು, ಅವರು ಪಕ್ಷದಲ್ಲಿ ಪ್ರಮುಖ ಅಲ್ಪಸಂಖ್ಯಾತ ನಾಯಕರಾಗಿ ಗುರುತಿಸಿಕೊಂಡಿದ್ರು, ಅವ್ರು ಬಿಟ್ಟು ಹೋದ್ರು, ರೋಷನ್ ಬೇಗ್ ಬಿಟ್ಟು ಹೋದ್ರು, ಪಕ್ಷಕ್ಕೇನಾಯ್ತು? ಪಕ್ಷಕ್ಕೇನೂ ಆಗಿಲ್ಲ. ನಮ್ಮಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಚಾಂಪಿಯನ್ ಅಂತ ಯಾರೂ ಇಲ್ಲ ಅಂತ ಹೇಳಿ ನೇರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಟಕ್ಕರ್ ಕೊಡುವಂತಹ, ಟಾಂಗ್ ಕೊಡುವಂತಹ ಕೆಲಸವನ್ನ ಈ ಸಭೆಯ ಬಳಿಕ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾಡಲಾಗಿದೆ. ಅಲ್ಪಸಂಖ್ಯಾತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.